ಈಗ ಆಟೋ ಚಾಲಕರ ಸಂಘಕ್ಕೆ ರಾಯಭಾರಿಯಾಗಿದ್ದಾರೆ ರಚ್ಚು ಅನ್ನುವಂಥ ಒಂದು ವಿಚಾರ. ಕಾಕಿ ಶರ್ಟ್ ಧರಿಸಿ ಆಟೋವನ್ನು ಚಲಾಯಿಸಿದ್ದಾರೆ, ಆಟೋವನ್ನು ಓಡಿಸಿ ಖುಷಿ ಕೂಡ ಪಟ್ಟಿದ್ದಾರೆ ರಚಿತಾರಾಮ್. ಪಾರಿಯಾಗಿ ಕಾಣಿಸಿಕೊಂಡಿದ್ದಾರೆ ರಚಿತಾರಾಮ್. ಕಾಕಿ ಶರ್ಟ್ ಅನ್ನು ಹಾಕಿಕೊಂಡು ಆಟೋವನ್ನು ಓಡಿಸಿ ಖುಷಿ ಪಟ್ಟಿದ್ದಾರೆ. ನೂರಾರು ಆಟೋ ಚಾಲಕರು ರಚ್ಚು ಮನೆಗೆ ಜಮಾಯಿಸಿದ್ರು. ಆ ಒಂದು ಸಮಯದಲ್ಲಿ ಆದಂತಹ ಒಂದು ಘಟನೆ ಇದು. RR ನಗರದ ನಿವಾಸದಲ್ಲಿ ಇರುವಂತಹ ಒಂದು ರಚ್ಚು ಮನೆಯ ಮುಂದೆ ಈ ರೀತಿಯಾದಂತಹ ಒಂದು ಆಟೋವನ್ನು ಓಡಿಸಿ ಖುಷಿ ಪಟ್ಟಿದ್ದಾರೆ. ಆಟೋ ಚಾಲಕರು ಬಂದಿದ್ರು, ಕೇಳ್ಕೊಂಡ್ರು ಅವ್ರ ಹತ್ರ. ಕೇಳ್ಕೊಂಡಾಗ ಅವರು ಕಾಕಿ ಶರ್ಟನ್ನು ಹಾಕ್ಕೊಂಡು ಆಟೋವನ್ನು ಓಡಿಸ್ತಾರಲ್ಲ, ಆ ರೀತಿಯಾಗಿ ಆಟೋವನ್ನು ಓಡಿಸಿದ್ದಾರೆ ರಚಿತಾರಾಮ್ ಅವರನ್ನು. ಒಂದು ಅಫಿಷಿಯಲ್ ಆಗಿ ಆಟೋ ಚಾಲಕರ ಒಂದು ಸಂಘ ರಾಯಭಾರಿಯಾಗಿ ನೇಮಕ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರೇ ನೇಮಕ ಮಾಡಿಕೊಂಡಿದ್ದಾರೆ. ಆಟೋ ಎದುರು ಆಟೋ ಚಾಲಕರ ಒಂದು ವಸ್ತ್ರದಲ್ಲಿ ನಿಂತುಕೊಂಡು ಫೋಟೋಗೆ ಫೋಸ್ ಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದರೆ ಯಾವ ರೀತಿಯಾಗಿ ಶರ್ಟನ್ನು ಹಾಕ್ಕೊಂಡು ಫೋಸ್ ಕೊಟ್ಟಿದ್ದಾರೆ ಅಂತ. ಆಟೋವನ್ನು ಓಡಿಸಿದ್ದಾರೆ ಕೂಡ ಅವರು. ಒಂದು ವಿಚಾರವಾಗಿ ಆಟೋ ಚಾಲಕರ ಸಂಘ ಅವರನ್ನು ರಾಯಭಾರಿ ಆಗಿ ನೇಮಕ ಮಾಡಿಕೊಂಡಿದೆ. ಈ ವಿಚಾರವನ್ನು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅವರು ಕೂಡ ಹಂಚಿಕೊಂಡಿದ್ದಾರೆ. ಅತಿರಥ ಭಾರತ ಸಾರಥಿಗಳಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಅವರು ಪೋಸ್ಟ್ ಮಾಡಿ. ನನ್ನನ್ನು ಆಟೋ ಚಾಲಕರ ಸಂಘದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿದ್ದಕ್ಕೆ ಧನ್ಯವಾದವನ್ನು ತಿಳಿಸ್ತೇನೆ. ಅನೇಕ ಮಹಿಳಾ ಆಟೋ ಚಾಲಕರಿಗೂ ಕೂಡ ಸೇರಿದಂತೆ ಆಟೋ ಚಾಲಕರು ರಚಿತಾರಾಮ್ ಮನೆ ಮುಂದೆ ಜಮಾಯಿಸಿದ್ರು, ಭರ್ಜರಿಯಾಗಿ ಬಂದಿದ್ರು, ಕೇಳಿಕೊಂಡಿದ್ರು. ಹೀಗಾಗಿ ಆಟೋ ಚಾಲಕಿಯರ ಒಂದು ಜೊತೆಯೂ ಕೂಡ ತಾವು ಕೂಡ ಕಾಕಿ ಶರ್ಟ್ಗಳನ್ನು ಧರಿಸಿ ನಿಂತುಕೊಂಡಿದ್ರು ಮತ್ತು ಆಟೋವನ್ನು ಕೂಡ ಓಡಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಆಟೋ ಚಾಲಕರ ಸಂಘ ರಚಿತಾರಾಮ್ ಅವರನ್ನು ರಾಯಭಾರಿಯಾಗಿ ತೆಗೆದುಕೊಂಡು ಅವರಿಂದ ಆಟ ಓಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.